ಬ್ಯಾಕ್ ಟು ಮೈ ಚಾನೆಲ್. ನಾನ್ ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪಾ ವ್ಲಾಗ್ ಅಂದ್ರೆ ನಾನು ಪುಪ್ಪ ಇವತ್ತು ಟಿವಿ ಮತ್ತೆ ಫ್ರಿಡ್ಜ್ ತರಕ್ ಹೋಗ್ತಾ ಇದೀವಿ. ಸೊ ಯಾರು ಬರ್ತಾ ಇಲ್ಲ, ನಾವಿಬ್ರೆ ಹೋಗ್ತಾ ಇದೀವಿ. ಕರ್ ಸಾಕಾಗೋದ್ವಿ. ಅದಕ್ಕೆ ದೊಡ್ಡಪ್ಪ ಫೈನಲಿ ಏನಂದ್ರು ಅಂದ್ರೆ, ನೀವ್ ಹೋಗಿ ಯಾವ್ದೋ ಅಂತ ಫೈನಲ್ ಮಾಡಿ ನಾನು ದುಡ್ಡು ಕೊಟ್ಟು ಇಸ್ಕೊಂಡ್ ಬರ್ತೀನಿ ಅಂದಿದ್ದಾರೆ. ಸೊ ಇವಾಗ ಹೋಗ್ತಾ ಇದೀವಿ. ಬನ್ನಿ ಎಲ್ಲಿ ಹೋಗ್ತೀವಿ, ಯಾವ ಟಿವಿ ತಗೋತೀವಿ, ಯಾವ ಫ್ರಿಡ್ಜ್ ತಗೋತೀವಿ ಅಂತ ಹೇಳ್ತೀವಿ. ಜೊತೆಗೆ ಐರನ್ ಬಾಕ್ಸ್ ಜೊತೆ ಐರನ್ ಬಾಕ್ಸ್ ತಗೊಂಡ್ ಬರ್ತೀವಿ. ಗೈಸ್ ಇವಾಗ ರೀಚ್ ಆಗಿದೀವಿ. ಉಪ್ಪ ಬರ್ತಾ ಇದಾರೆ. ನಂಗೆ ಮೆಟ್ರೋಲೇ ಬರ್ಬೋದಿತ್ತು ಗೈಸ್, ನಂಗೆ ಮೆಟ್ರೋಲೆಲ್ಲ ಬರಕ್ ಇಷ್ಟ ಇಲ್ಲ. ಮೆಟ್ರೋ ಎಲ್ಲ ಚೇಂಜ್ ಮಾಡಿ ಬರ್ಬೇಕು. ನಮ್ಮ ಮನೆಯಿಂದ ಡೈರೆಕ್ಟ್ ಮೆಟ್ರೋ ಸಿಗಲ್ಲ ಇಲ್ಲಿಗೆ. ಸೊ ನಾವ್ ಇವಾಗ ಬಂದಿರೋದು ಎಲ್ಗೆ ಅಂತ ಪ್ರಮೋಟ್ ಎಲ್ಲ ಮಾಡಲ್ಲ ನಾನು, ಅವ್ರೇನ್ ನನಗೆ ಕೊಟ್ಟಿಲ್ಲ. ಸೊ ಪ್ರಮೋಟ್ ಮಾಡಲ್ಲ. ಯಾವ್ದು ತಗೋತೀವಿ ಟಿವಿ, ಯಾವ ಫ್ರಿಡ್ಜ್ ತಗೋತೀವಿ ಅಂತ ತೋರಿಸ್ತೀವಿ. ಇಲ್ಲಿಲ್ಲ. ಸೊ ಇದು 85 ಅಂತೆ, 75 ಬೇಕಂತೆ. ಈ ಬ್ರಾಂಡ್ ಏನಿರೋದು ಇದು ಲೇಟೆಸ್ಟ್ ಅಂತೆ. ಟಾಪ್ ಎಂಡ್ 85 75 ಸ್ವಲ್ಪ ಚಿಕ್ಕದು ಯಾವ್ದಿದೆ? ಸ್ವಲ್ಪ ಚಿಕ್ಕದಾದ್ರೆ 65 ಬರುತ್ತೆ. ಎಲ್ಲಿ ತೋರಿಸಿ ಅದನ್ನು ನೋಡ. ನೀವೇ 65 ಇವಾಗ ನಿಮ್ ಮನೆಗೆ ಇರೋದಕ್ಕಿಂತ ಒಂದ್ ಚೂರ್ ದೊಡ್ಡದು ಬರುತ್ತೆ ಅಷ್ಟೇ. ಏನ್ ಅಷ್ಟೊಂದೇನು ಡಿಫ್ರೆನ್ಸ್ ಆಗ್ತಾ ಇಲ್ಲ. ಇದು 75 ಅದು ಇದು 440 ಇದೆ ಮಾಡಿ 4945 ಇದೆ. ನೀವು ಮಾಡೆಲ್ ನೋಡ್ಕೊಳ್ಳಿ, ಆಮೇಲೆ ನಾನು ಯೂಸ್ ಕೊಡ್ತೀನಿ ಮಾಡಿ. ಈ ತರದ್ ನೋಡ್ಬೇಕಾ ಇಲ್ಲ, ಈ ತರದ್ದು. ಸ್ಮಾರ್ಟ್ ಟಿವಿ ಇದೆ ಅಷ್ಟೇ. ಇದು ಸ್ಮಾರ್ಟ್ ಟಿವಿ ಅಷ್ಟೇ ಬರುತ್ತೆ. ಅದೇ ನೀರಿರೋದು ಬರುತ್ತಲ್ಲ. ಇದು ಓಪನ್ ಮಾಡಿ ಸೇಮ್ ಅಲ್ಲಿ ನೋಡಿರಲ್ಲ, ಡಬಲ್ ಇದೆಯಾ? ಅದೇ ತರನೇ ಗ್ಲಾಸ್ ಅಷ್ಟೇ ಇದೆ. ಸೇಮ್ ಗ್ಲಾಸ್ ಫೇಸ್ ಬಟ್ 4 ಸೈಡ್ಸ್ ಓಪನ್ ಮಾಡೋದು ಬರುತ್ತಲ್ಲ. ಈಗ ನೋಡಿ 4 ಸೈಡ್ಸ್ ಓಪನ್ ಮಾಡೋದು. ಕೆಳಗಡೆ ಏನಿದೆ? ಸೊ ಬೇಸಿಕಲಿ 4 ಡಬಲ್ ಡೋರು ತಗೊಳಕ್ ನೋಡ್ತಾ ಇರೋದು. ಸೊ 4 ಸೈಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ನಂಗೆ ಇದಿಷ್ಟ ಆಯ್ತು. ಇದಲ್ಲಿ ಬರೀ ಸ್ಕ್ರೀನ್ ಮಾತ್ರ ಒಂದ್ ಎಕ್ಸ್ಟ್ರಾ ಕೊಡ್ತಾರಂತೆ. ಸೊ ಪುಪ್ಪ ಏನಿದ್ ಬೇಡ ಅಂತ ಅಂದ್ರು. ಸೊ ಈ ತರದ್ ಏನ್ ಇಂಟ್ರೆಸ್ಟ್ ಇಲ್ವಂತೆ ಪುಪ್ಪಂಗೆ. ಬೇರೆ ಯಾರು ತಗೋತಾರ ನೋಡೋಣ. ಇದು ಮೇಲ್ಗಡೆ ಕೆಳಗಡೆ ನಮ್ದು ಸ್ಯಾಮ್ಸಂಗ್ ಅದು ಯಾವ 4 ಡೋರ್ ಬೇಕಾ 2 ಡೋರ್ ಬೇಕಾ? ಅದು ಎರಡು ತೋರಿಸಿ ಯಾವ್ದು ಅಂತ. 4 ಡೋರ್ ಒಂದ್ಸಲ ನೋಡಿ ಪ್ರೈಸ್ ತೋರಿಸ್ತೀವಿ ಇನ್ನೊಂದ್ಸಲ. ಸೊ ಇದ್ರಲ್ಲಿ ಈ 2 ಫ್ರೀಜರ್ ಇದೆಯಲ್ಲ, ಒಂದು ಕನ್ವರ್ಟ್ ಮಾಡ್ಕೊಬಹುದಂತೆ ನಾರ್ಮಲ್ ಫ್ರಿಡ್ಜ್ ಗೆ. ಸೊ ನಾವೇನ್ ಫ್ರೀಜರ್ ಅಷ್ಟು ಯೂಸ್ ಮಾಡಲ್ಲ. ಇದು ದೊಡ್ಡದಾಗೆ ಇದೆ. ಬಟ್ ಇದು ಐಆರ್ ಗೈಸ್. ಐಆರ್ ತಗೊಳಕ್ ನಮ್ಗೆ ಇಷ್ಟ ಇಲ್ಲ. ಇದಾ ಅವ್ರು ಐಆರ್ ಸಜೆಸ್ಟ್ ಮಾಡ್ತಾ ಇದಾರೆ. ನಾವು ಸ್ಯಾಮ್ಸಂಗ್ ಎಲ್ ಜಿ ಪ್ರಾಬಬ್ಲಿ ಫೀಚರ್ಸ್ ಮೇಲೆ ಡಿಪೆಂಡ್ ಅಲ್ವಾ, ನೋಡೋಣ. ಸುಮ್ಮನೆ ಅದು ಸೆಕೆಂಡ್ ಆಪ್ಷನ್ಸ್ ಅಷ್ಟೇ. ನೀವು ಸಪೋಸ್ ಈ ಗ್ಲಾಸ್ ನ ಅಡ್ಜಸ್ಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಈ ತರ ಅಡ್ಜಸ್ಟ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸ್ಯಾಮ್ಸಂಗ್ ಅನ್ನು ಮಾಡ್ಬೇಕು. ಹಿಂಗಿದೆ. ಅಡ್ಜಸ್ಟ್ ಮಾಡಿ ಮೇಡಮ್. ಎಲ್ಲ ಹಿಂಗೆ ಬರೋದಾ? ನಮಗೂ ಈಗ ಅನ್ನಿಸ್ತಾ ಇದೆ ಐಆರ್ಎ ಚೆನ್ನಾಗಿದೆ ಅಂತ. ನೋಡಿದ್ರೆ ಗೊತ್ತಿಲ್ಲ ಗೈಸ್ ಯಾರು ತಗೊಳ್ಳೋದು ಅಂತ. ನೋಡೋಣ. ಅಲ್ಲೋ ಓಪನ್ ಮಾಡಿ. ಇದು ದೊಡ್ಡದಾಗಿದೆ. ಬೆಟರ್ ಕ್ವಾಲಿಟಿ ನೋಡಿ ಮೇಡಮ್. ಒಂದು ಹೋಗೋಣ. ಈಗ ಒಂದು ಔಟ್ ಸೈಡ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಬಂದು ಹೊರಗಡೆ ಬರುತ್ತೆ. ಒಳಗಡೆ ಇದ್ರೆ ಏನಂದ್ರೆ ನಿಮಗೆ ಒಂದು ಡೋರ್ ಓಪನ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ತೀರಾ ಇಲ್ಲ ಅಂದ್ರೆ ಕೂಲಿಂಗ್ ಗ್ಲಾಸ್ ಆಗುತ್ತೆ. ಪವರ್ ಆಪ್ಷನ್ ಇಲ್ಲೇ ಹಾಕಿದ್ರೆ ಹೌದು. ಪ್ಲಸ್ ಮೇಜರ್ ಅಡ್ವಾನ್ಸ್ ಇದರಲ್ಲಿ ಏನಂದ್ರೆ ಎರಡನ್ನೂ ಕೂಡ ವೆಜಿಟೇಬಲ್ ಬಾಕ್ಸ್. ಕರೆಕ್ಟ್ ಅಲ್ವಾ? ಈ ಬಾಕ್ಸ್ ನೀವು ಎರಡನ್ನೂ ವೆಜಿಟೇಬಲ್ಸ್ ಯೂಸ್ ಮಾಡಲ್ಲ ಅಂದ್ರೆ ಇಲ್ಲಿ ಮೈಸೂರು ಅಂತ ಹೇಳಿ ಆಪ್ಷನ್ಸ್ ಇದೆ. ಈ ಬಾಕ್ಸ್ ನ ಮಾತ್ರ ನೀವು ಕನ್ವರ್ಟ್ ಮಾಡಬಹುದು. ಇದೊಂದು ಬಾಕ್ಸ್ ನ ಮಾತ್ರ ಎಂತ ಕನ್ವರ್ಟ್ ಮಾಡಬಹುದು. ಸಮ್ ಥಿಂಗ್ಸ್ ಏನಾದ್ರು ಇದರಿಂದ ಪರ್ಟಿಕ್ಯುಲರ್ ಟೆಂಪರೇಚರ್ ಬರುತ್ತಲ್ಲ, ಸೊ ಆ ತರ ಇದನ್ನು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಇದು ಅಡ್ವಾನ್ಸ್. ಇದು ಎಂಟರ್ ಇಂಡಿಯಾದಲ್ಲಿ ಯಾವ್ದು ಆಪ್ಷನ್ಸ್ ಇಲ್ಲ. ಒನ್ ಪೇಟೆಂಟ್ ಟೆಕ್ನಾಲಜಿ ಪ್ಲಸ್ ಅಂದ್ರೆ ಟಫನ್ ಗ್ಲಾಸ್ ಸ್ಕ್ರಾಚಸ್ ಏನು ಬರಲ್ಲ. ಸ್ಟ್ಯಾಂಡರ್ಡ್ ಕಲರ್ ಮೇಡಮ್. ಇದು ಒಂದೇ ಮೋಡಲ್ ಒಂದೇ ಕಲರ್. ಸ್ಕ್ರಾಚಸ್ ಬರಲ್ಲ ಇದರಲ್ಲಿ. ಡೆಂಟು ಅದ್ರಲ್ಲಿ ಸಿಗುತ್ತೆ. ಬ್ಲಾಕ್ ಏನ್? ಹೌದು. ಇನ್ನು 520 ವರ್ಡ್ ಸಿಗುತ್ತೆ ಮಿರರ್ ಫಿನಿಶಿಂಗ್. ಇದು ಮಿರರ್ ಎಲ್ಲ ಸೇಮ್. ಲೀಟರ್ ಬಂದು 520 ಇದೆ. ಇದು 520. ಅದು 630.
ಇದೇ ಚೆನ್ನಾಗಿದೆ ನಂಗೂ ಅನಿಸ್ತಾ ಇದೆ. ನಾವು ಅದೆಲ್ಲ ಕಾಮನ್ ಹೋಗೋದು. ಇದ್ರಲ್ಲಿ ಇದೇ ತರ ಬೇರೆ ಅದು ಇಲ್ವಾ ಕಲರ್ಸ್ ಅಲ್ಲಿ? ಕಷ್ಟಪಟ್ಟು ಮೊದಲಿಂದ ನೋಡಿ ನೋಡಿ ಬೋರ್ ಆಗಿರುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಷ್ಟೇ. ಫುಲ್ ಬ್ಲಾಕ್ ಇಲ್ಲ ಸ್ವಲ್ಪ ಬಟ್ ಚೆನ್ನಾಗ್ ಕಾಣುತ್ತೆ ಆ ಇಂಟೀರಿಯರ್ಗೆ. ವೈಟ್ ಇದೆಯಲ್ಲ ಫುಲ್ ಸುತ್ತ, ಬ್ಲಾಕ್ ಚೆನ್ನಾಗ್ ಕಾಣುತ್ತೆ. ಕಲರ್ಗೋಸ್ಕರ ಬೇರೆ ತಗೊಳಕ್ ಹೋದ್ರೆ ಈ ತರ ಇದಿರೋ ಅಡ್ವಾನ್ಸ್ ಫೀಚರ್ಸ್ ಇಲ್ಲ. LG ಅದೇ ಈ ಕಲರ್ಗೋಸ್ಕರ ಫೀಚರ್ ಇಲ್ದೇ ಇರೋದ್ ತಗೊಳೋದು. ಅಲ್ಲ ನಮ್ಗೆ ಅನುಕೂಲ ಇರುತ್ತಾನೆ ತಗೋಬೇಕೇತಾ. ನಾನು ಅದೇ ಚೆನ್ನಾಗಿದೆ ಅದು. ಈಸಿ ಟು ಹ್ಯಾಂಡ್ಲ್ ಅದು ನಮ್ಗೆ ಅದು ಎಷ್ಟು ಇಯರ್ ವಾರಂಟಿ ಇದೆ? ಸರ್ವಿಸ್ ವಾರಂಟಿ ನೀವು ಯಾವ್ದಾರ ಬ್ರ್ಯಾಂಡ್ ತಗೊಳ್ಳಿ 1 year ಅಷ್ಟೇ ಕೊಡೋದು. ಯಾವ್ದಾರ ತಗೊಳ್ಳಿ ಅಲ್ಲಿ 2 years ಬರುತ್ತೆ, ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಬರುತ್ತೆ. ನಾವು ಬ್ರ್ಯಾಂಡ್ ನೀವು ಏನೇ ಇದ್ರು ದೇವಿ ಕಾಂಟ್ಯಾಕ್ಟ್ ಮಾಡಿ, ಸೇಲ್ಸ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿ, ನೀವು ಆನ್ಲೈನ್ ಕಾಂಟ್ಯಾಕ್ಟ್ ಮಾಡಿ, ಅದಕ್ಕೆ ನಮ್ಗೆ ಓಕೆ ಏನಿದ್ರು ಶೋರೂಮ್ ನಾವು ಅಷ್ಟೇ. ಸರ್ವಿಸಿಂಗ್ ಎಲ್ಲ ಥರ್ಡ್ ಪಾರ್ಟಿ ಇದೇ ಮಾಡ್ಬೇಡಿ. ಸೊ ಗೈಸ್ ಇವಾಗ ಎಕ್ಸ್ಟ್ರಾ ಅಡಿಷನಲ್ ಇವಾಗ ವಾಷಿಂಗ್ ಮಿಷಿನ್ ಬೇರೆ ನೋಡಕ್ ಹೋಗ್ತಾ ಇದೀವಿ. ನಾವು LG ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಕೆಜಿ ಮಾಡ್ತೀರಾ? ಇವಾಗ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕು. ನಮ್ದಾ ಇದು ವರ್ಕಿಂಗ್ ಇಲ್ಲ 7 kgs ನಮ್ದು. 7.5 ಇವಾಗ ಸ್ಟಾರ್ಟಿಂಗ್ 7 ಬರುತ್ತೆ. 7 ಬಿಟ್ರೆ 8 to 9 ಎಷ್ಟು ಜನ ಯೂಸ್ ಮಾಡ್ಲಿಕ್ಕೆ ನೀವು? ನಾವು 3 ಬಟ್ ಒಂದೆರಡು ದಿನ ಸ್ಟಾಪ್ ಮಾಡಿ ಹಾಕೋದು. ತುಂಬಾ ನೀವೇ ತಗೊಂಡ್ಬಿಡಿ ಮೇಡಮ್, ಒಳ್ಳೆ ಸ್ಕೀಮಲ್ ಇದೆ ಇದು. ಏನಾದ್ರೆ ಕಾನ್ಸೆಪ್ಟ್ ಅಂದ್ರೆ ನೀವು ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ, ನಿಮಗೆ ಡ್ರಮ್ಮು ಮೋಟರ್ ಮ್ಯಾಕ್ ಬೆಲ್ಟ್ ಬರುತ್ತೆ. ಈ ತರ ಸೆಗ್ಮೆಂಟ್ ಇದೆ, ವಿತೌಟ್ ಬೆಲ್ಟ್ ಇದು. ಸೊ ಅದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಬರುತ್ತೆ. ಪ್ಲಸ್ ನಿಮಗೆ ಡ್ಯೂರಬಿಲಿಟಿ ಕೂಡ ಜಾಸ್ತಿ ಬರುತ್ತೆ. ಸೆಗ್ಮೆಂಟ್ ಆಗಲ್ಲ. ಸೆಕೆಂಡ್ ಏನಂದ್ರೆ ನಿಮಗೆ ಡ್ರೈಯರ್ ಬಿತ್ತು ನಮ್ಗೆ ವಾಷಿಂಗ್. 80% ರೇಂಜ್ ಇದೆ, 100% ರೇಂಜ್ ಇದೆ. ಹೌದು, ಅದು ಸಪರೇಟ್ ಆಗಿದ್ರು ತರನೇ ಇದ್ರೆ ಒಳ್ಳೇದು. ಅದು ನೀವು ಆ ತರ ತಗೊಂಡು ಸಪರೇಟ್ ಡ್ರೈಯರ್ ತಗೊಂಡ್ಬಿಡಿ. ಸಪರೇಟ್ ಡ್ರೈಯರು ಸಪರೇಟ್ ಇದ್ ಬೇಡ, ಎರಡು ಒಂದ್ರಲ್ಲೇ ಇರತ್ತೆ. ಸೊ ಅದು ಈಸಿ ಇದಾಗಿದೆ. ಸ್ವಲ್ಪ ಅದೇನ್ ಗೊತ್ತಾ, ನಿನ್ ಬಟ್ಟೆ ಮಳೆಗಾಲದಲ್ಲಿ ಅಲ್ಲಿಗೆ ಹಾಕದೆ ಪ್ರಗತಿ ಮನೆ US ಅಲ್ಲಿ ಇದೆಯಲ್ಲ ಆ ತರ ಡ್ರೈಯರ್ ಆಗ್ಬಿಡುತ್ತಲ್ಲ. ಇಲ್ಲಿ ಡ್ರೈಯರ್ ಹೆಂಗೆ? ಇದು ಓವರ್ ಆಲ್ 12 kg ಮಿಷಿನ್ ಇದು. ಓನ್ಲಿ 7 kg ಹಾಕಿದ್ರೆ ಮಾತ್ರ ವಾಶ್ ಆಗಿ ಡ್ರೈ ಆಗಿ ಬರುತ್ತೆ. ನಿಮಗೆ 7 kg ಹಾಕಿದ್ರೆ ಮಾತ್ರ. 12 kg ಹಾಕಿದ್ರೆ 12 kg 7 kg ಡ್ರೈ ಆಗುತ್ತೆ. ರಿಮೈನಿಂಗ್ ರಿಮೂವ್ ಮಾಡಿ ಇದಾಗತ್ತೆ. ಓಕೆ ಓಕೆ ಕಂಡೀಷನ್ ಅಪ್ಲೈ ಇದೆ. ಈಗ ಆಯ್ತು, ಅದು ಕೊಡಿ. ನಾರ್ಮಲ್ ಆಗಿ ಮೀಡಿಯಂ ಡ್ರೈ ಆಗುತ್ತೆ. ಆಮೇಲೆ 80% ಡ್ರೈಯಿಂಗ್ ಎಲ್ಲ ಹಿಂದೆ ಇರುತ್ತೆ. ಜಸ್ಟ್ ಒಂದು 20-25 ನಿಮಿಷ ಔಟ್ಸೈಡ್ ಹಾಕ್ಬೇಕು. ಇದು ಎರಡು ಸಪರೇಟ್ ಬರಲ್ಲ, ಇಲ್ಲಿ ಡ್ರೈಯಿಂಗ್ ಇಲ್ಲಿ ವಾಷಿಂಗ್ ಆತರ ಬರುತ್ತಲ್ಲ. ಅದನ್ನ ಸಪರೇಟ್ ಡ್ರೈಯರ್ ತಗೊಳ್ಳಿ ಅಂತ ಹೇಳಿದ್ರು. ಮೇಲ್ಗಡೆ ಇಡಬಹುದು ಅಷ್ಟೇ. ನೀವು ಇಲ್ಲ ಈ ತರ ಬರುತ್ತೆ, ಇದು ನೋಡಿ. ಕಂಪ್ಲೀಟ್ ಡ್ರೈಯಿಂಗ್ ಅಲ್ಲ, ಓ ಹಿಂಗೆ ಇಲ್ಲಿ ಕೆಳಗಡೆ ವಾಷಿಂಗ್ ಮೇಲ್ ಡ್ರೈಯಿಂಗ್. ಮಾಡ್ಸ್ಲಿಲ್ವಾ ಸ್ಟೈಟ್? ಅದನ್ನೇನು ಆಲ್ಟರ್ ಮಾಡ್ಸಕ್ಕಾಗಲ್ಲ ಗೈಸ್. ಇದೊಂದು ಪ್ರಾಬ್ಲಮ್. ಹೈಟ್ ನಾವು ಎಷ್ಟ್ ಮೆಷರ್ ಮಾಡಿರ್ತೀವೋ ಏನ್ ಕತೆನೋ ಗೊತ್ತಿರಲ್ಲ, ಅದ್ರ ತಕ್ಕನಂಗ್ ನಾವು ಬಂದ್ ತಗೊಬೇಕು ಅಂತಾಗ ಹಿಂಗೆ ಸ್ವಲ್ಪ ಸೈಕ್ ಆಗುತ್ತೆ. ತುಂಬಾ ಕಾಯ್ಬೇಕಲ್ಲ, ಜಾಸ್ತಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಬೇಕಾದ್ರೆ ಒಂದ್ 5 kgs ಹತ್ರ ಹಾಕಿ ಒಕ್ಕೋಬೋದಲ್ಲ. ಇದು ಚೆನ್ನಾಗಿ ಹೋಗಿತ್ತೆ. 2 kg ಇಂದ 9 kg ವರೆಗೂ ಎಷ್ಟಾದ್ರೂ ಹಾಕ್ಬೋದು ನಮ್ಗೆ. ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಬರುತ್ತೆ, ಈ ಕಲರ್ ಬರುತ್ತೆ, 2 ಕಲರ್ ಬರುತ್ತೆ. ಇದೇ ಚೆನ್ನಾಗಿದೆ. ಎಲ್ಲ ಬ್ಲಾಕ್ ತಗೊಂಡು ಬೈತಾರ್ಲಿಲ್ಲ ನೋಡಪ್ಪ. ತಗೊಳ್ಳೋಣ. ಮ್ಯಾಚ್ ಆಗುತ್ತೆ, ಒಳ್ಳೆ ವಾಷಿಂಗ್ ಮಿಷಿನ್ ಮ್ಯಾಚ್ ಆಗುತ್ತೆ. ನಾವು ಹೋಮ್ ಥಿಯೇಟರ್ ಮಾಡಿಸ್ತಾ ಇರೋ ರೀಸನ್ 75 inches ಟಿವಿ ತಗೊಳ್ಳೋಣ ಅಂತ.
ನೋಡೋಣ. ಸೊ ನಾವು 75 ಇಂಚಸ್ ಟಿವಿನೇ ಕೊಟೇಶನ್ ಹಾಕ್ಸ್ಕೊಂಡಿದೀವಿ. ದೊಡ್ಡಪ್ಪ ಏನ್ ಹೇಳ್ತಾರೋ ಇನ್ನ ಗೊತ್ತಿಲ್ಲ. ಸೊ ನಾವು ನೀಟಾಗಿ ಮೆಷರ್ಮೆಂಟ್ ತಗೊಂಡು ಇದ್ ಮಾಡಿದೀವಿ. ನೋಡೋಣ. ಇವಾಗ ವಾಷಿಂಗ್ ಮಿಷಿನ್ದು, ಫ್ರಿಜ್ದು ಮತ್ತೆ ಟಿವಿದು ಕೊಟೇಶನ್ ಹಾಕ್ಸ್ತಾ ಇದ್ದಾರೆ. ನಾರ್ಮಲ್ ಬೇಕಮ್ಮ, ರಫ್ ಯೂಸ್ ಮಾಡಿದ್ರು ಆಗ್ಬೇಕು. ಇದು ಅದೇ ಸಿಲ್ಕ್ ಸ್ಯಾರಿ ಎಲ್ಲ ಐರನ್ ಬಾಕ್ಸ್ ಅದು ತಗೋತಾರೆ ಗೈಸ್, ಅದ್ರಲ್ಲೆಲ್ಲ ಏನು ಹೇಳಲ್ಲ. ನಾವ್ ಶಾಪಿಂಗ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಫುಲ್ ಮಳೆ ಬರ್ತಾ ಇದೆ. ಕ್ಯಾಬ್ ಬುಕ್ ಮಾಡ್ಬೇಕು. ಫುಲ್ ಮಳೆ, ಫುಲ್ ಜೋರಾಗಿ ಬರ್ತಾ ಇದೆ. ಅಯ್ಯೋ ಏನಿದು ಹಿಂಗೆಲ್ಲ ಆಗ್ಬಿಟ್ಟಿದೆ. 9924 ಫುಲ್ ಎಂಡ್ ಹೋಗ್ಬಿಟ್ಟು ಅಷ್ಟೊಂದೇ ನೋಡ್ರಿ ಗೈಸ್. ಅಲ್ಲಿಂದ ಹೊರಟ್ವಿ, ಕೊಟೇಶನ್ ಹಾಕೊಟ್ಟಿದ್ದಾರೆ. ಸೊ ಇದು ನಮ್ ದೊಡ್ಡಪ್ಪಂಗ್ ಕೊಟ್ರೆ ಅವ್ರು ಬಂದು ತಗೊಂಡೋಗ್ತಾರೆ. ಹಾಕೊಟ್ಟಿದ್ದಾರೆ, ಅದೆಲ್ಲ ರೇಟ್ ಎಲ್ಲ ಹೇಳಲ್ಲ ಗೈಸ್, ಇನ್ನ ಡಿಸ್ಕೌಂಟ್ ಏನೂ ಆಗಿಲ್ಲ. ಸೊ ಏರ್ ಫ್ರಿಡ್ಜ್ ತಗೊಂಡ್ವಿ ಕಂಪ್ನಿದು, ಆಮೇಲೆ ಟಿವಿ ಸೋನಿದು, ವಾಷಿಂಗ್ ಮೆಷಿನ್ LG. ಅದೇ ತೋರ್ಸದ್ನಲ್ಲ, ಯಾವ್ದಾದ್ ತೋರ್ಸದ್ನೋ ಅದನ್ನೇ ತಗೊಂಡಿದ್ದು. ಅದ್ರಲ್ಲಿ ಯಾವ್ದು ಚೇಂಜ್ ಇಲ್ಲ. ವಾಷಿಂಗ್ ಮೆಷಿನ್ ಮಾತ್ರ ಕಲರ್ ಒಂದು ಚೇಂಜ್ ಇದೆ, ಅದ್ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಸೊ ಅಲ್ಲಿ ಇದು ಏನು ಐರನ್ ಬಾಕ್ಸ್ ಏನ್ ಸಿಗ್ಲಿಲ್ಲ, ಸೊ ಹಂಗೆ ಬಂದ್ಬಿಟ್ವಿ. ಹೆಂಗ ಅನ್ಸ್ತು? ಖುಷಿ. ಇನ್ನು ಜನ ಸಿಟಿ ಮಾರ್ಕೆಟ್ ಅಲ್ಲಿ ಇದ್ದಂಗಿದ್ರಪ್ಪ ಜನ. ಜೋರಾಗಿ ಮಾತಾಡ್ಕೆ. ಸಿಟಿ ಮಾರ್ಕೆಟ್ ಅಲ್ಲಿ ಇದ್ದಂಗಿದ್ರು ಜನ. ಎಷ್ಟು ಚಿಕ್ಕದಾಗಿ ಗೊತ್ತಿಲ್ಲ. ಇದು ದೊಡ್ಡಪ್ಪನ ಫ್ರೆಂಡ್ ಅಂತ ಕಳ್ಸಿದ್ ದೊಡ್ಡಪ್ಪ ಇಲ್ಲಿ. ಸೊ ಕೊಟೇಶನ್ ಹಾಕಿದಾರೆ, ನಾಳೆ ಬಂದು ದೊಡ್ಡಪ್ಪ ತಗೊಂಡ್ಬಂದ್ ನಾಳಿದ್ದ ಡೆಲಿವರಿ ಇಮಿಡಿಯೇಟ್ ಆಗಿ ಕೊಡ್ತಾರಂತೆ. ಇವತ್ತು ನಾಳೆ ಬೇಕು ಅಂದ್ರೆ ನಾಳೆನೆ ಕೊಡ್ತಾರಂತೆ. ಸೊ ಅದಕ್ಕೆ ಹೇಳ್ಬಿಟ್ಟು ಬಂದಿರಿಂಗೆ, ನಾಳೆ ಬಂದಿದ್ ದೊಡ್ಡಪ್ಪ ತಗೋಬೇಕು ಅಷ್ಟೇ ವಿಷಯ. ಮತ್ತೆ ನಾಳೆ ವ್ಲಾಗ್ ಎಲ್ಲ ಎಂತ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ದಿನ ವ್ಲಾಗ್ ಮಾಡಿ ನಾಳೆ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡ್ಬಿಡಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬಿಡಿ, ಲೇಖನ ರಾಜ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಲಿಂಕ್ ನ, ನೋಡಿ ಫಾಲೋ ಮಾಡಿ. ನೋಡಿ ಯಾರು ಅಮ್ಮನ್ ಫೋಟೋ ಹಾಕೊಂಡು ಅಮ್ಮ ಅಂತ ಹಾಕೊಂಡವ್ರೆ, ಎಷ್ಟು ಲವ್ ಇರ್ಬೇಕು ನೋಡೋರ್ಗೆ. ಬರೀ ಫೋಟೋ ಹಾಕೋದಲ್ಲ, ಹಂಗೆ ನೋಡ್ಕೊಬೇಕು ಗೈಸ್, ಸುಮ್ನೆ ಫೋಟೋ ಚೆನ್ನಾಗಿ ನೋಡ್ಕೋಬೇಕು ಅಂತ ಜಯ ಅನ್ಸಿದ್ದೆ.